ನಮಸ್ಕಾರ ಕುಂಭರಾಶಿಯವರೇ. ನಿಮ್ಮ ಭವಿಷ್ಯ, ಹಣಕಾಸು ಮತ್ತು ಕೌಟುಂಬಿಕ ಸಂತೋಷಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖವಾದ ವಿಷಯವನ್ನು ನಾನಿಲ್ಲಿ ಹೇಳುತ್ತಿದ್ದೇನೆ. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಜ್ಯೋತಿಷ್ಯದ ಪ್ರಕಾರ ಕಷ್ಟದಲ್ಲಿದ್ದ ಕುಂಭರಾಶಿಯವರ ಜೀವನದಲ್ಲಿ ಈಗ ಅದ್ಭುತ ಬದಲಾವಣೆ ಆರಂಭವಾಗಲಿದೆ. ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ತೆರೆದು ಮಹಾಲಕ್ಷ್ಮಿಯ ಅನುಗ್ರಹ ಸಿಗುವ ಸಮಯ ಹತ್ತಿರದಲ್ಲಿದೆ. ಬಾಕಿ ಉಳಿದ ಹಣ, ಕೋರ್ಟ್ ಕೇಸ್ ಆಸ್ತಿಗಳು ಕೈ ಸೇರಬಹುದು. ಹೊಸ ಉದ್ಯೋಗಾವಕಾಶಗಳು ಸಿಗಬಹುದು ಅಥವಾ ನಷ್ಟದಲ್ಲಿದ್ದ ವ್ಯವಹಾರದಲ್ಲಿ ಭಾರೀ ಲಾಭ ಬರಬಹುದು. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಮನೆಯಲ್ಲಿರುವ ಒಂದು ನಿರ್ದಿಷ್ಟ ವಸ್ತುವನ್ನು ಕಸವೆಂದು ನಿರ್ಲಕ್ಷಿಸಿ ಹೊರಗೆ ಹಾಕಿದರೆ ಮನೆಗೆ ಬರಬೇಕಾದ ಲಕ್ಷ್ಮೀದೇವಿಯು ವಾಪಸ್ ಹೋಗುವ ಅಪಾಯವಿದೆ. ಗಮನಿಸಿ, ಆ ಪ್ರಮುಖ ವಸ್ತು ಯಾವುದು ಮತ್ತು ಅದನ್ನು ಏಕೆ ಎಸೆಯಬಾರದು ಎಂಬುದನ್ನು ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಮುಂದುವರಿಸುವ ಮುನ್ನ ಕುಂಭರಾಶಿಯವರು ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಬರೆಯಿರಿ. ಇದರಿಂದ ಧನಾತ್ಮಕ ಶಕ್ತಿ ಸಿಗುತ್ತದೆ. ಜೊತೆಗೆ ನಿಮ್ಮನ್ನು ಕಾಡುತ್ತಿರುವ ಸಾಲ, ನಿರುದ್ಯೋಗ, ಕೌಟುಂಬಿಕ ಕಲಹ ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಂಡು ಮನಸ್ಸಿನ ಭಾರ ಇಳಿಸಿಕೊಳ್ಳಿ. ನಿಮ್ಮ ಕಷ್ಟಗಳು ದೂರಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಕುಂಭರಾಶಿಯವರ ನಿಜವಾದ ಸ್ವಭಾವ ತಿಳಿಯೋಣ. ಇವರು ಹೊರಗೆ ಬಂಡೆಯಂತೆ ಧೈರ್ಯಶಾಲಿಯಾಗಿ, ಯಾರೂ ಅಲುಗಾಡಿಸಲಾಗದಂತೆ ಕಾಣುತ್ತಾರೆ. ಎಲ್ಲರ ಎದುರು ನಗುತ್ತಾ ಇರುವ ಇವರು ಒಂಟಿಯಾದಾಗ ತಮ್ಮ ಕಷ್ಟಗಳನ್ನು ನೆನೆದು ಕಣ್ಣೀರಿಡುತ್ತಾರೆ. ಯಾರಿಗೂ ಹೇಳಲಾಗದ ನೋವನ್ನು ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ನೀವು ಭೀಕರ ಕಷ್ಟಗಳನ್ನು ಎದುರಿಸಿರಬಹುದು. ರಕ್ತ ಸುರಿಸಿ ದುಡಿದ ಹಣ ನಿಲ್ಲದಿರುವುದು, ಸಾಲ ಕೊಟ್ಟವರು ಕೈಕೊಟ್ಟು ನೀವು ಬೀದಿಗೆ ಬಂದಿರುವುದು, ಅಥವಾ ಕೈಗೆ ಬಂದ ಉದ್ಯೋಗ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗಿರಬಹುದು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮ್ಮಿಂದ ಸಹಾಯ ಪಡೆದು ಸಮಯ ಮುಗಿದ ಮೇಲೆ ನಿಮ್ಮನ್ನು ನಡುರಸ್ತೆಯಲ್ಲಿ ಬಿಟ್ಟು ವಂಚಿಸಿರಬಹುದು. ಮನೆಯಲ್ಲಿ ನೆಮ್ಮದಿ ಇಲ್ಲದೆ, ಸಣ್ಣ ವಿಷಯಕ್ಕೂ ದೊಡ್ಡ ಜಗಳವಾಗಿ, ರಾತ್ರಿ ನಿದ್ರೆ ಇಲ್ಲದೆ, ನಾನು ಯಾರಿಗೂ ದ್ರೋಹ ಮಾಡದಿದ್ದರೂ ನನಗೇಕೆ ಈ ಕಷ್ಟ ಎಂದು ಕೊರಗುತ್ತಿರಬಹುದು. ಹೊರಗೆ ನಗುತ್ತಿದ್ದರೂ ಒಳಗೊಳಗೆ ನಾಳೆಯ ಚಿಂತೆಯಲ್ಲಿ ನರಕ ಅನುಭವಿಸುತ್ತಿರಬಹುದು. ಪ್ರಕೃತಿ ನಿಯಮದಂತೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನವಗ್ರಹಗಳ ಸ್ಥಿತ್ಯಂತರದ ಪ್ರಕಾರ ಕುಂಭರಾಶಿಯವರ ಕಷ್ಟದ ದಿನಗಳು ಮುಗಿದು ಆರ್ಥಿಕವಾಗಿ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ. ಅದೃಷ್ಟ ಒಲಿಯುತ್ತಿರುವುದಕ್ಕೆ ಈ ಕೆಳಗಿನ ಸಣ್ಣ ಮುನ್ಸೂಚನೆಗಳು ಈಗಾಗಲೇ ನಿಮ್ಮ ಸುತ್ತಮುತ್ತ ಕಾಣಿಸುತ್ತಿರಬಹುದು. ಒಂದು, ಸರಾಗವಾಗುವ ಕೆಲಸಗಳು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಪ್ರಮುಖ ಕೆಲಸವೊಂದು ಇದ್ದಕ್ಕಿದ್ದಂತೆ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯುವುದು. 2, ಹಳೆ ಬಾಕಿ ವಸೂಲಿ. ನೀವು ಸಂಪೂರ್ಣವಾಗಿ ಮರೆತು ಹೋಗಿದ್ದ ಹಳೆಯ ಬಾಕಿ ಅಥವಾ ಸಾಲದ ಹಣ ಸಡನ್ ಆಗಿ ನಿಮ್ಮ ಕೈ ಸೇರುವುದು. 3, ಅಪರಿಚಿತರ ಸಹಾಯ. ನೀವು ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ದೇವರಂತೆ ಬಂದು ನಿಮಗೆ ಸಹಾಯ ಹಸ್ತ ಚಾಚುವುದು. ನಿಮ್ಮ ಮನಸ್ಸಿಗೆ ಹತ್ತಿರವಾದವರಿಂದ ಹಠಾತ್ ಶುಭವಾರ್ತೆ ಸಿಗುವುದು ಅಥವಾ ಇದ್ದಕ್ಕಿದ್ದಂತೆ ಹೊಸ ಧೈರ್ಯ ಮೂಡುವುದು. ಇವೆಲ್ಲವೂ ಆಕಸ್ಮಿಕವಲ್ಲ, ಬದಲಿಗೆ ಮನೆಗೆ ಬರಲಿರುವ ಮಹಾಲಕ್ಷ್ಮಿಯ ಮುನ್ಸೂಚನೆಗಳಾಗಿವೆ. ಸಾಮಾನ್ಯವಾಗಿ ಕುಂಭರಾಶಿಯವರು ತಮ್ಮ ಚಿಂತೆಗಳ ನಡುವೆ ಇಂತಹ ಶುಭ ಸಂಕೇತಗಳನ್ನು ಗುರುತಿಸಲು ಮರೆಯುತ್ತಾರೆ. ನೆನಪಿಡಿ, ಅದೃಷ್ಟದಂತೆ ದರಿದ್ರ ಅಥವಾ ಕಷ್ಟಗಳು ಸಹ ದಿಢೀರನೆ ಬರುವುದಿಲ್ಲ. ನಾವು ತಿಳಿಯದೆ ಮಾಡುವ ಸಣ್ಣ ಪುಟ್ಟ ತಪ್ಪುಗಳೇ ನಮ್ಮ ಅದೃಷ್ಟವನ್ನು ದೂರ ಮಾಡಿ ಮನೆಯಲ್ಲಿದ್ದ ಲಕ್ಷ್ಮಿಯನ್ನು ಹೊರಗೆ ಕಳುಹಿಸುತ್ತವೆ. ಇದಕ್ಕೊಂದು ಅರ್ಥಪೂರ್ಣ ಉದಾಹರಣೆ ಇಲ್ಲಿದೆ. ಒಂದು ಊರಿನಲ್ಲಿ ಸುಖ, ಸಂತೋಷ, ಹಣ, ಕೀರ್ತಿ ಮತ್ತು ವ್ಯಾಪಾರದಲ್ಲಿ ಲಾಭ ಹೊಂದಿದ್ದ ಒಂದು ಸಮಾಧಾನ ಕುಟುಂಬವಿತ್ತು. ಅದನ್ನು ಕಂಡವರೆಲ್ಲ ಇವರ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎನ್ನುತ್ತಿದ್ದರು. ಆದರೆ ಕೆಲವೇ ತಿಂಗಳುಗಳಲ್ಲಿ ಅವರ ಪರಿಸ್ಥಿತಿ ಸಂಪೂರ್ಣವಾಗಿ ಉಲ್ಟಾಯಿತು. ವ್ಯಾಪಾರದಲ್ಲಿ ಭಾರೀ ನಷ್ಟ ಉಂಟಾಗಿ ಕೈಯಲ್ಲಿದ್ದ ಹಣವೆಲ್ಲ ಆಸ್ಪತ್ರೆ ಪಾಲಾಗತೊಡಗಿತು. ಸಾಲ ವಿಪರೀತವಾಗಿ ಹೆಚ್ಚಿ ಸಾಲಗಾರರು ಮನೆಗೆ ಬಂದು ಗಲಾಟೆ ಮಾಡತೊಡಗಿದರು. ಮನೆಯ ನೆಮ್ಮದಿ ಸಂಪೂರ್ಣ ಮಾಯವಾಗಿ ದಂಪತಿಗಳ ನಡುವೆ ಜಗಳ ಮತ್ತು ಮಕ್ಕಳು ದಾರಿ ತಪ್ಪುವುದು ಆರಂಭವಾಯಿತು. ಕುಟುಂಬದ ಯಜಮಾನ ಕಣ್ಣೀರಿಡುತ್ತಾ ಕೊರಗತೊಡಗಿದ. ಒಂದು ದಿನ ಆ ಮನೆಗೆ ಬಂದ ವಿದ್ವಾಂಸರೊಬ್ಬರು
ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ವಿಚಾರಿಸಿದಾಗ ಒಂದು ಶಾಕಿಂಗ್ ಸತ್ಯ ಹೊರಬಂದಿತು. ಕುಟುಂಬ ಮಾಡಿದ ಒಂದು ದೊಡ್ಡ ತಪ್ಪು. ಮನೆಗೆ ಬಣ್ಣ ಬಳಿಯುವಾಗ ಮತ್ತು ಸ್ವಚ್ಛಗೊಳಿಸುವಾಗ ಅವರು ಮನೆಯಲ್ಲಿದ್ದ ಕೆಲವು ಪವಿತ್ರ ಪೂಜಾ ವಸ್ತುಗಳನ್ನು ಹಾಗೂ ಹಳೆಯ ವಿಗ್ರಹಗಳನ್ನು ಒಡೆದು ಹೋಗಿವೆ, ಹಳೆಯದಾಗಿವೆ ಎಂಬ ಕಾರಣಕ್ಕೆ ನಿರ್ಲಕ್ಷ್ಯದಿಂದ ಬೀದಿಯ ಕಸದ ತೊಟ್ಟಿಗೆ ಎಸೆದಿದ್ದರು. ಈ ಪವಿತ್ರ ವಸ್ತುಗಳನ್ನು ಕಸಕ್ಕೆ ಎಸೆದ ದಿನದಿಂದಲೇ ಆ ಕುಟುಂಬದ ಅದೃಷ್ಟ ಮುಗಿದು ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತು ಎಂದು ಪಂಡಿತರು ಸ್ಪಷ್ಟಪಡಿಸಿದರು. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ. ನಮ್ಮ ಹಿರಿಯರು ಕೆಲವು ವಸ್ತುಗಳನ್ನು ಅದೃಷ್ಟ ಮತ್ತು ದೈವಿಕ ಶಕ್ತಿಯ ಸಂಕೇತವೆಂದು ಏಕೆ ಪರಿಗಣಿಸಿದ್ದಾರೆ ಎಂಬುದರ ಹಿಂದಿನ ಆಳವಾದ ಸತ್ಯ. ನಾವು ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳೇ ನಮ್ಮಿಂದ ದೊಡ್ಡ ಬೆಲೆ ತೆರುವಂತೆ ಮಾಡುತ್ತವೆ. ಈಗ ನಾನು ಹೇಳಲಿರುವ ವಿಷಯ ಕುಂಭರಾಶಿಯವರಿಗೆ ಆಘಾತ ಉಂಟು ಮಾಡಬಹುದು. ಏಕೆಂದರೆ ನೀವು ಆ ವಸ್ತುವನ್ನು ಅತ್ಯಂತ ಸಾಮಾನ್ಯವೆಂದು ಭಾವಿಸಿರಬಹುದು, ಅಥವಾ ಈಗಾಗಲೇ ಅದನ್ನು ಹೊರಗೆಸೆಯುವ ದೊಡ್ಡ ತಪ್ಪನ್ನು ನಿಮ್ಮ ಕೈಯಾರೆ ಮಾಡಿರಬಹುದು. ಆದರೆ ಆತಂಕ ಪಡಬೇಡಿ, ಇದನ್ನು ಸರಿಪಡಿಸಿಕೊಳ್ಳಲು ಇನ್ನೂ ಸಮಯವಿದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆ ಕಡಿಮೆಯಾಗುತ್ತಿದ್ದರೆ ಇಂತಹ ಕೆಲವು ವಿಚಿತ್ರ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ತಿಂಗಳಿಗೆ ಲಕ್ಷಗಟ್ಟಲೆ ದುಡಿದರೂ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. 1ನೇ ತಾರೀಕಿಗೆ ಬಂದ ಸಂಬಳ 10ನೇ ತಾರೀಕಿನಷ್ಟೊತ್ತಿಗೆ ಖಾಲಿಯಾಗಿ ವಿನಾಕಾರಣ ಖರ್ಚುಗಳು ಹೆಚ್ಚಾಗುತ್ತವೆ. ದಂಪತಿಗಳು ಅಥವಾ ಅಣ್ಣ ತಮ್ಮಂದಿರ ನಡುವೆ ಯಾವುದೇ ಕಾರಣವಿಲ್ಲದೆ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳಗಳಾಗುತ್ತವೆ. ಮಕ್ಕಳು ಓದಿನ ಕಡೆಗೆ ಗಮನ ಕೊಡದೆ, ಪೋಷಕರ ಮಾತನ್ನು ಕೇಳದೆ ಹಠ ಮಾಡತೊಡಗುತ್ತಾರೆ. ಪ್ರಾಮಾಣಿಕವಾಗಿ ಮಾಡುವ ಕೆಲಸದಲ್ಲಿ ಸೂಕ್ತ ಗೌರವ ಸಿಗುವುದಿಲ್ಲ ಮತ್ತು ನೆಚ್ಚಿದ ವ್ಯವಹಾರದಲ್ಲಿ ಸರಣಿ ನಷ್ಟಗಳು ಎದುರಾಗುತ್ತವೆ. ಮೇಲಧಿಕಾರಿಗಳಿಂದ ವಿನಾಕಾರಣ ಬಯಸಿಕೊಳ್ಳುವುದು ಇತ್ಯಾದಿಗಳು ದಿನನಿತ್ಯ ನಡೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಎಂದು ಅರ್ಥ. ಮುಖ್ಯವಾಗಿ ಕುಂಭರಾಶಿಯವರು ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಲಕ್ಷ್ಮೀದೇವಿ ಅಂದರೆ ಕೇವಲ ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಚಿನ್ನದ ಒಡವೆಗಳು ಮಾತ್ರವಲ್ಲ. ಅಷ್ಟಲಕ್ಷ್ಮಿಯರ ನಿಜವಾದ ಕೃಪೆ ಅಂದರೆ ಮನಃಶಾಂತಿ ಮತ್ತು ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಇರುವುದು ಮತ್ತು ಕುಟುಂಬಸ್ಥರೆಲ್ಲರೂ ಉತ್ತಮ ಆರೋಗ್ಯದಿಂದಿರುವುದು, ಒಳ್ಳೆಯ ಮನುಷ್ಯರು ಮತ್ತು ಅವಕಾಶಗಳು, ನಮ್ಮನ್ನು ಪ್ರೀತಿಸುವ ಸನ್ಮಿತ್ರರು ಹಾಗೂ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಿಸುವ ಉತ್ತಮ ಅವಕಾಶಗಳು ಸಿಗುವುದು, ಧೈರ್ಯ ಮತ್ತು ಶಕ್ತಿ, ಕಷ್ಟದ ಸಮಯದಲ್ಲೂ ಕುಗ್ಗದೆ ಅದನ್ನು ಎದುರಿಸಿ ನಿಲ್ಲುವ ಆತ್ಮವಿಶ್ವಾಸ ಮೂಡುವುದು. ಇವೆಲ್ಲವೂ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದಲೇ ಲಭಿಸುವ ನಿಜವಾದ ಸಂಪತ್ತುಗಳಾಗಿವೆ. ಇವುಗಳಲ್ಲಿ ಯಾವುದು ಕಡಿಮೆಯಾದರೂ ಲಕ್ಷ್ಮೀದೇವಿ ನಿಮ್ಮ ಮನೆ ಬಿಟ್ಟು ಹೋಗುತ್ತಿದ್ದಾಳೆ ಎಂದೇ ಅರ್ಥ. ಒಮ್ಮೆ ನಿಮ್ಮ ಮನೆಯ ವಾತಾವರಣವನ್ನು ನೀವೇ ಪ್ರಶಾಂತವಾಗಿ ಗಮನಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಶುದ್ಧವಾದ ನಗು ಕೇಳಿಸುತ್ತಿದೆಯೇ? ಕುಟುಂಬಸ್ಥರು ಪರಸ್ಪರ ಗೌರವಿಸುತ್ತಿದ್ದಾರೆಯೇ? ಕಷ್ಟ ಸುಖದಲ್ಲಿ ಜೊತೆಯಾಗಿರುತ್ತೇವೆಂಬ ನಂಬಿಕೆ ಇದೆಯೇ? ಹೊಟ್ಟೆ ತುಂಬಾ ಸಾತ್ವಿಕ ಆಹಾರ, ತಲೆ ಮರೆಸಿಕೊಳ್ಳಲು ಒಂದು ಮನೆ ಹಾಗೂ ನೀವು ಬಿದ್ದಾಗ ಎತ್ತಿ ಹಿಡಿಯುವ ಪ್ರೀತಿಯ ಮನುಷ್ಯರು ನಿಮ್ಮೊಂದಿಗಿದ್ದಾರೆಯೇ? ಇವೆಲ್ಲವೂ ನಿಮ್ಮಲ್ಲಿದ್ದರೆ ನೀವು ನಿಜಕ್ಕೂ ಅದೃಷ್ಟವಂತರು ಮತ್ತು ಮಹಾಲಕ್ಷ್ಮಿ ಇಂದಿಗೂ ನಿಮ್ಮ ಮನೆಯಲ್ಲೇ ನೆಲೆಸಿದ್ದಾಳೆ ಎಂದು ಅರ್ಥ. ಆದರೆ ನಾವು ಅತಿಯಾದ ಹಣದ ಆಸೆಗಾಗಿ ನಮ್ಮಲ್ಲಿ ಇರುವುದನ್ನು ಗುರುತಿಸದೆ ಇಲ್ಲದಿರುವುದಕ್ಕಾಗಿ ಹಪಹಪಿಸುತ್ತಾ ನೆಮ್ಮದಿಯನ್ನು ಕೆಡಿಸಿಕೊಳ್ಳುತ್ತೇವೆ. ಈಗ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದ ಆ ರಹಸ್ಯ ವಸ್ತುವಿನ ಬಗ್ಗೆ ತಿಳಿಸುತ್ತೇನೆ. ಪ್ರತಿ 10 ಮನೆಗಳಲ್ಲಿ 9 ಮನೆಗಳಲ್ಲಿ ಈ ದೊಡ್ಡ ತಪ್ಪು ನಡೆಯುತ್ತಿದೆ. ಹಬ್ಬ ಹರಿದಿನಗಳಲ್ಲಿ ಅಥವಾ ಬಾಡಿಗೆ ಮನೆ ಬದಲಾಯಿಸುವಾಗ ಇದು ಹಳೆಯದಾಗಿದೆ, ಉಪಯೋಗಕ್ಕೆ ಬರುವುದಿಲ್ಲ ಎಂದು ಯೋಚಿಸದೆ ಕೆಲವು ವಸ್ತುಗಳನ್ನು ಕಸಕ್ಕೆ ಎಸೆಯುತ್ತಿದ್ದಾರೆ. ಹಾಗೆ ಎಸೆದ ದಿನದಿಂದಲೇ ಅವರ ಜೀವನದಲ್ಲಿ ದಾರಿದ್ರ್ಯ ಮತ್ತು ಆರ್ಥಿಕ ಕಷ್ಟಗಳು ಶುರುವಾಗುತ್ತಿವೆ ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಾರೆ. ಬಹುಶಃ ನೀವು ಸಹ ಈ ತಪ್ಪನ್ನು ಮಾಡಿರಬಹುದು. ಇದು ಹಳೆಯದಾಗಿದೆ, ಹೊಸದನ್ನು ಕೊಳ್ಳೋಣ ಎಂದು ಭಾವಿಸಿ ನೀವು ಆ ಪವಿತ್ರ ವಸ್ತುವನ್ನು ಹೊರಗೆ ಎಸೆದಿರಬಹುದು. ಆದರೆ ಆ ಸಮಯದಲ್ಲಿ ಅದರ ಆಧ್ಯಾತ್ಮಿಕ ಮೌಲ್ಯ ಮತ್ತು ದೈವಿಕ ಶಕ್ತಿ ನಿಮಗೆ ತಿಳಿದಿರುವುದಿಲ್ಲ. ಈಗ ನಾನು ಆ ವಸ್ತು ಯಾವುದು ಎಂದು ಹೇಳಲಿದ್ದೇನೆ. ಇದನ್ನು ಕೇಳಿದ ತಕ್ಷಣ ಕುಂಭರಾಶಿಯವರು ತಮ್ಮ ಮನೆಯ ಸ್ಟೋರ್ ರೂಮ್ ಅಥವಾ ಅಟ್ಟದ ಮೇಲೆ ಆ ವಸ್ತು ಎಲ್ಲಿದೆ ಎಂದು ಹುಡುಕಲು ಶುರು ಮಾಡುತ್ತಾರೆ.
ಏಕೆಂದರೆ ಆ ವಸ್ತು ಇಂದಿಗೂ ನಿಮ್ಮ ಮನೆಯಲ್ಲಿರಬಹುದು. ನೀವು ಪ್ರತಿದಿನ ಅದನ್ನು ನೋಡುತ್ತಿದ್ದರೂ ಅದರ ಅಸಲಿ ಮೌಲ್ಯ ಗುರುತಿಸಿರುವುದಿಲ್ಲ. ಕೆಲವರಂತೂ ಅದನ್ನು ನಿರುಪಯುಕ್ತ ಅಂದುಕೊಂಡು ಹೊರಗೆ ಹಾಕಲು ಯೋಚಿಸುತ್ತಿರಬಹುದು. ಆ ಒಂದು ತಪ್ಪು ನಿರ್ಧಾರ ನಿಮ್ಮ ಮನೆಗೆ ಬರಬೇಕಾದ ಲಕ್ಷ್ಮೀ ಕಟಾಕ್ಷವನ್ನು ದೂರ ಮಾಡುತ್ತದೆ. ಆ ರಹಸ್ಯ ವಸ್ತುವನ್ನು ಕೇಳಿ ನೀವೇ ಆಶ್ಚರ್ಯ ಪಡಬಹುದು. ಅಷ್ಟಕ್ಕೂ ಆ ವಸ್ತುಗಳು ಏನೆಂದರೆ, ನಾವು ಹಲವು ವರ್ಷಗಳಿಂದ ದೀಪ ಹಚ್ಚಿ ಪೂಜಿಸಿದಂತ ಹಳೆಯ ದೇವರ ಫೋಟೋಗಳು, ಒಡೆದ ವಿಗ್ರಹಗಳು, ಹಳೆಯ ಹಿತ್ತಾಳೆ ದೀಪದ ಕುಂದಗಳು, ತಾಮ್ರದ ಬಿಂದಿಗೆ ಅಥವಾ ಚಂಬು, ಹಳೆಯ ಶಂಖ, ಪೂಜೆಯ ಗಂಟೆಗಳು, ಒಣಗಿದ ಪವಿತ್ರ ಹೂವಿನ ಹಾರಗಳು, ಹಳೆಯ ಕುಂಕುಮ, ಅರಿಶಿಣ ಮತ್ತು ಪೂಜೆಯಲ್ಲಿ ಬಳಸಿದ ರಕ್ಷಾಸೂತ್ರ ಅಥವಾ ಯಂತ್ರಗಳು. ವರ್ಷಗಟ್ಟಲೆ ನಾವು ಇವುಗಳ ಮುಂದೆ ಪ್ರಾರ್ಥಿಸಿ ಮಂತ್ರ ಪಠಿಸುವುದರಿಂದ ಈ ವಸ್ತುಗಳಲ್ಲಿ ಅದ್ಭುತವಾದ ಧನಾತ್ಮಕ ಶಕ್ತಿ ನೆಲೆಸಿರುತ್ತದೆ. ವಿಗ್ರಹ ಒಡೆದರೂ ಅದರಲ್ಲಿನ ದೈವಿಕ ಶಕ್ತಿ ಹಾಗೇ ಇರುತ್ತದೆ. ಇಂತಹ ಪವಿತ್ರವಾದ ವಸ್ತುಗಳನ್ನು ಕಸದ ಬುಟ್ಟಿಗೆ ಎಸೆಯುವುದು ಸಾಕ್ಷಾತ್ ದೇವರನ್ನೇ ಕಸಕ್ಕೆ ಹಾಕಿದಂತೆ. ಈ ದೋಷದಿಂದ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಮತ್ತು ಸಂಪಾದಿಸಿದ ಹಣವೆಲ್ಲ ಆಸ್ಪತ್ರೆ ಪಾಲಾಗುತ್ತದೆ. ಒಡೆದ ವಿಗ್ರಹಗಳನ್ನು ಮನೆಯಲ್ಲಿಟ್ಟರೆ ನೆಗೆಟಿವ್ ಎನರ್ಜಿ ಬರುತ್ತದೆ ಎಂಬುದು ನಿಜ. ಹಾಗಾದರೆ ಇವುಗಳನ್ನು ಹೊರಗೆ ಎಸೆಯದೆ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ. ಒಡೆದ ವಿಗ್ರಹ ಅಥವಾ ಹಳೆಯ ಫೋಟೋಗಳನ್ನು ಪೂಜಾ ಕೋಣೆಯಿಂದ ತೆಗೆಯಬೇಕೇ ಹೊರತು ಕಸಕ್ಕೆ ಹಾಕಬಾರದು. ಅವುಗಳನ್ನೊಂದು ಪವಿತ್ರವಾದ ಬಟ್ಟೆಯಲ್ಲಿ ಸುತ್ತಿ ಹರಿಯುವ ನದಿ ಜಲದಲ್ಲಿ ವಿಸರ್ಜಿಸಬೇಕು, ಅಥವಾ ಯಾರೂ ತುಳಿಯದ ಮಣ್ಣಿನ ಜಾಗದಲ್ಲಿ ಆಳವಾಗಿ ಗುಂಡಿ ತೆಗೆದು ಹೂಳಬೇಕು. ಹಳೆಯ ಪೂಜಾ ಪಾತ್ರೆಗಳನ್ನು ತೊಳೆದು ಇಟ್ಟುಕೊಳ್ಳಿ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ. ಒಣಗಿದ ಪೂಜಾ ಹೂವುಗಳನ್ನು ಗಿಡಗಳ ಬುಡಕ್ಕೆ ಹಾಕಿ. ಇಲ್ಲಿ ಮುಖ್ಯವಾಗಿರುವುದು ಆ ವಸ್ತುಗಳಲ್ಲ, ನಮ್ಮ ಕೃತಜ್ಞತೆ ಮತ್ತು ಗೌರವ ಭಾವನೆ. ನಾವು ದೈವಿಕ ಶಕ್ತಿಯನ್ನು ಗೌರವಿಸಿದಾಗ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡುತ್ತವೆ. ಈ ಒಳ್ಳೆಯ ಆಲೋಚನೆಗಳೇ ಉದ್ಯೋಗ ವ್ಯವಹಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿ ಲಕ್ಷ್ಮೀದೇವಿಯ ರೂಪದಲ್ಲಿ ಐಶ್ವರ್ಯವನ್ನು ತರುತ್ತವೆ. ದೈವಿಕ ವಸ್ತುಗಳನ್ನು ಕಸಕ್ಕೆ ಎಸೆದಾಗ ಅಹಂಕಾರ ಹೆಚ್ಚಿ ತಪ್ಪು ನಿರ್ಧಾರಗಳಿಂದ ಅದೃಷ್ಟವು ದಾರಿದ್ರ್ಯವಾಗಿ ಬದಲಾಗುತ್ತದೆ. ಕುಂಭರಾಶಿಯವರು ಮಾಡಬೇಕಾದ ಪ್ರಮುಖ ಕೆಲಸಗಳು: ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಜಡ ಹಿಡಿದ ಮೂಲೆಗಳು ಮತ್ತು ಹರಡಿದ ಬಟ್ಟೆಗಳು ನೆಗೆಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತವೆ. ವಾರಕ್ಕೆ ಕನಿಷ್ಠ 2 ಬಾರಿಯಾದರೂ ಪೂಜಾ ಕೋಣೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ. ಮನೆಯಲ್ಲಿರುವ ಪೋಷಕರು ಮತ್ತು ಹಿರಿಯರ ಮಾತುಗಳಿಗೆ ಗೌರವ ಕೊಡಿ. ಅವರ ಆಶೀರ್ವಾದ ಪಡೆಯಿರಿ. ಮನೆಯ ಹಿರಿಯರ ಕಣ್ಣಿನಲ್ಲಿ ಕಣ್ಣೀರು ಬಂದರೆ ಲಕ್ಷ್ಮೀದೇವಿ ಆ ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಷ್ಮೀದೇವಿಯನ್ನು ಸ್ಮರಿಸಿ ನನ್ನ ಜೀವನ ಅದ್ಭುತವಾಗಲಿದೆ ಎಂದು ಬಲವಾಗಿ ನಂಬಿ. ದುಡ್ಡಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಇನ್ನೊಬ್ಬರಿಗೆ ಸಾಲ ಕೊಡಲು ನೀವು ಸಾಲ ಮಾಡಬೇಡಿ ಮತ್ತು ಆದಾಯ ಮೀರಿ ಇಎಂಐ ಇಟ್ಟುಕೊಳ್ಳಬೇಡಿ. ಈ ಸಣ್ಣ ಜಾಗ್ರತೆಗಳು ಮತ್ತು ಪೂಜಾ ವಸ್ತುಗಳ ಗೌರವ ನಿಮ್ಮ ಅದೃಷ್ಟವನ್ನು ಮತ್ತೆ ಕೈ ಹಿಡಿಯುವಂತೆ ಮಾಡುತ್ತವೆ. ತಿಳಿಯದೆ ತಪ್ಪು ಮಾಡಿದರೆ ಏನು ಮಾಡಬೇಕು? ಈ ವಿಡಿಯೋ ನೋಡುವಾಗ ನಿಮ್ಮ ಮನೆಯ ಮೂಲೆಯಲ್ಲಿರುವ ಹಳೆಯ ಪೂಜಾ ವಸ್ತು ನೆನಪಾದರೆ ತಕ್ಷಣ ಅದನ್ನು ಗೌರವದಿಂದ ತೆಗೆದಿಟ್ಟು ನಂತರ ನದಿಯಲ್ಲಿ ವಿಸರ್ಜಿಸಿ. ನೀವು ಈಗಾಗಲೇ ಇಂತಹ ತಪ್ಪು ಮಾಡಿದ್ದರೆ, ತಾಯಿ, ತಿಳಿಯದೆ ತಪ್ಪು ಮಾಡಿದ್ದೇನೆ, ಕ್ಷಮಿಸು ಎಂದು ಮಹಾಲಕ್ಷ್ಮಿಯಲ್ಲಿ ಮನಪೂರ್ವಕವಾಗಿ ಕ್ಷಮೆ ಕೇಳಿ. ದೇವರು ಖಂಡಿತ ಕ್ಷಮಿಸುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.